ನಮಸ್ಕಾರ. ಕರ್ನಾಟಕದ ಶರಾವತಿ ಕಣಿವೆ ಪ್ರಸ್ತುತ ಸುದ್ದಿಯ ಕೇಂದ್ರ ಆಗಿದೆ. ಇಲ್ಲಿ ಪ್ರಸ್ತಾಪಿಸಲಾಗಿರುವ ಬೃಹತ್ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ ಒಂದರಿಂದ ಪರಿಸರಕ್ಕೆ ಆಗಿರುವ ಹಾನಿಯ ಕುರಿತು ತೀವ್ರ ವಿರೋಧ ವ್ಯಕ್ತ ಆಗಿದೆ. ಈ ವಿರೋಧವೇ ಶರಾವತಿಯನ್ನು ಉಳಿಸಿ, ಸೇವ್ ಶರಾವತಿ ಎಂಬ ಬೃಹತ್ ಆಂದೋಲನಕ್ಕೆ ಕಾರಣವಾಗಿದೆ. ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ರೂಪಿಸಿರುವ ಈ ಯೋಜನೆಯು 2000 ಮೆಗಾವ್ಯಾಟ್ ಸಾಮರ್ಥ್ಯದ ಜಲವಿದ್ಯುತ್ ಯೋಜನೆಯಾಗಿದೆ. ಇದರ ಮುಖ್ಯ ಉದ್ದೇಶ ವಿದ್ಯುತ್ ಪೂರೈಕೆಯನ್ನು ಸ್ಥಿರವಾಗಿ ಇರಿಸುವುದು ಮತ್ತು ಗರಿಷ್ಠ ಬೇಡಿಕೆಯ ಸಮಯದಲ್ಲಿ ವಿದ್ಯುತ್ ಅನ್ನು ಒದಗಿಸುವುದು. ಸಾಮಾನ್ಯವಾಗಿ ಇದನ್ನು ನೀರಿನ ಬ್ಯಾಟರಿ ಎಂದು ಕರೆಯಲಾಗುತ್ತದೆ. ಈಗಾಗಲೇ ಅಸ್ತಿತ್ವದಲ್ಲಿರುವ ತಲಕಡಲೆ ಮತ್ತು ಗೇರುಸೊಪ್ಪ ಜಲಾಶಯವನ್ನು ಬಳಸಿಕೊಳ್ಳುವುದು ಇದರ ಹಿಂದಿನ ಕಲ್ಪನೆ. ಈ ಯೋಜನೆಯು ಬಹುತೇಕ ಮೂಲಸೌಕರ್ಯಗಳು ಭೂಗತವಾಗಿ ನಿರ್ಮಿಸಲು ಉದ್ದೇಶಿಸಲಾಗಿದೆ. ಸರ್ಕಾರ ಇದಕ್ಕೆ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ ಅಂತ ಕರೆಸಿಕೊಳ್ಳುತ್ತಿದೆ. ಇದು ನೀರಿನ ಬ್ಯಾಟರಿ ಇದ್ದ ಹಾಗೆ ಆಗಿದೆ. 24 ಗಂಟೆ ವಿದ್ಯುತ್ತನ್ನು ಪೂರೈಸುತ್ತದೆ. ನಮ್ಮ ಶರಾವತಿಗೆ ಅಪಾಯ ಬಂದಿದೆ ರೀ. ಪರಿಸರ ಪ್ರಿಯರಿಗೆ, ವಿಜ್ಞಾನಿಗಳಿಗೆ, ಸ್ಥಳೀಯ ಜನರಿಗೆ ಭಯ ತಂದಿದೆ. ಈ ಯೋಜನೆ ಸಾವಿರಾರು ಮರಗಳನ್ನು ಕಡಿಯಬೇಕಾಗುತ್ತದೆ ಮತ್ತು ಸ್ಫೋಟ ಮಾಡಿ ರಸ್ತೆಯನ್ನು ರೂಪಿಸಬೇಕಾಗಿದೆ. ಹೀಗೆಲ್ಲ ಮಾಡಿದಾಗ ಅಲ್ಲಿರೋ ಪ್ರಾಣಿಗಳು ಮತ್ತು ಪಕ್ಷಿಗಳು, ಕಾಳಿಂಗಗಳು, ಸಿಂಗಳಿಕ, ಸಿಂಹಬಾಲದ ಮಕಾಕ್ ಮುಂತಾದವುಗಳಿಗೆ ಕಷ್ಟ ಆಗುತ್ತೆ. ಅವುಗಳು ನಾಡಿಗೆ ಬಂದು ತೊಂದರೆ ಕೊಡುತ್ತದೆ. ಈ ಯೋಜನೆ ನಿಲ್ಲಿಸಲು ನಾವು ಒಟ್ಟಾಗಿ ಹೋರಾಡಬೇಕಾಗಿದೆ ರೀ. ಇದಕ್ಕಾಗಿಯೇ ಜನರು ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ಹಾಗಾಗಿ ಜನರೆಲ್ಲ ಶರಾವತಿಯನ್ನು ಉಳಿಸಿ ಎಂಬ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಒಂದು ಕಡೆ ಅಭಿವೃದ್ಧಿ ಮತ್ತು ವಿದ್ಯುತ್ ಬೇಕು ಎಂಬ ಸರ್ಕಾರದ ಹೇಳಿಕೆ ಆದರೆ, ಇನ್ನೊಂದು ಕಡೆ ಪ್ರಕೃತಿ ಮತ್ತು ಪ್ರಾಣಿಗಳನ್ನು ಉಳಿಸಿಕೊಳ್ಳಬೇಕು ಎಂದು ಜನ ಹೇಳ್ತಿದ್ದಾರೆ. ನಮ್ಮ ಪರಿಸರ ಮತ್ತು ನಮ್ಮ ನದಿಯನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ. ನಮ್ಮ ಪರಿಸರವನ್ನು ರಕ್ಷಿಸೋಣ, ನಮ್ಮ ಭವಿಷ್ಯವನ್ನು ಉಳಿಸೋಣ.